ಎಲ್ಲರಿಗೂ ನಮಸ್ಕಾರ. ಸಿ ಕೆ ಅಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ತಂಪಾದ ಕರ್ಬೂಜ ಹಣ್ಣಿನ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ನಿಮಗೆ ಕರ್ಬೂಜ ಹಣ್ಣು ಸಿಗುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಜ್ಯೂಸ್ ಮಾಡೋದಕ್ಕೆ ಏನೇನು ಐಟಮ್ ಬೇಕು ಅಂತ ಒಂದ್ಸಲಿ ನೋಟ್ ಮಾಡ್ಕೊಳ್ಳಿ. ಮೊದಲು ಒಂದು ಕರ್ಬೂಜ ಹಣ್ಣನ್ನ ಮೊದಲು ಮೇಲೆ ಕೆಳಗೆ ಎರಡು ಕಡೆನೂ ಕಟ್ ಮಾಡ್ಕೊಳ್ಳಿ. ಈಗ ಇದು ಸುತ್ತಲೂ ಇರೋ ಸಿಪ್ಪೆಯನ್ನು ತೆಗಿಬೇಕು. ನೋಡಿ, ಇದೇ ಥರ ಸಿಪ್ಪೆನ ತೆಗೀರಿ, ಹಣ್ಣನ್ನು ವೇಸ್ಟ್ ಮಾಡೋಕೆ ಹೋಗಬೇಡಿ. ನೋಡಿ, ನಾನು ಈಗ ಸಿಪ್ಪೆ ಪೂರ ತೆಗೆದಿದ್ದೀನಿ. ಈಗ ಇದನ್ನು ಅರ್ಧಕ್ಕೆ ಕಟ್ ಮಾಡ್ಕೊಳ್ಳಿ ಈ ಥರ. ಯಾಕಂದರೆ ಒಳಗಡೆ ಬೀಜ ಇರುತ್ತೆ, ಆ ಬೀಜನೂ ನಾವು ತೆಗಿಬೇಕು. ಅದು ಜ್ಯೂಸಿಗೆ ಯೂಸ್ ಆಗೋದಿಲ್ಲ, ಆ ಬೀಜನೂ ತೆಗಿಯೋಕ್ಕೂ. ಅದಕ್ಕೋಸ್ಕರ ಅರ್ಧ ಕಟ್ ಮಾಡಿ. ನೋಡಿ, ಇದೇ ಥರ ಒಂದು ಸ್ಪೂನಲ್ಲಿ ಬೀಜನ ತೆಗೀರಿ. ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ತಣ್ಣಗೆ ಈ ಬೇಸಿಗೆಗೆ. ಒಂದ್ಸಲಿ ಟ್ರೈ ಮಾಡಿ. ಈಗ ನಾನು ಬೀಜ ಎಲ್ಲ ತೆಗೆದಿದ್ದೀನಿ. ಈಗ ಇದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ಸಣ್ಣ ಪೀಸಾಗೆ ಕಟ್ ಮಾಡಬೇಕು. ತುಂಬ ದೊಡ್ಡ ಪೀಸ್ ಇರಬಾರ್ದು, ಯಾಕಂದರೆ ನೀವು ರುಬ್ಬೇಕಲ್ಲ, ಅದಕ್ಕೋಸ್ಕರ ಸಣ್ಣ ಪೀಸಾಗಿ ಕಟ್ ಮಾಡಿ. ನೋಡಿ, ಈಗ ನಾನು ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಪೀಸಾಗೆ. ಈಗ ಒಂದು ಮಿಕ್ಸಿ ಜಾರ್ಗೆ ಸಣ್ಣಗೆ ಹಚ್ಚಿರೋ ಅಂಥ ಕರ್ಬೂಜ ಹಣ್ಣು, ಆಮೇಲೆ 1 ಕಪ್ ಅಷ್ಟು ಸಕ್ಕರೆ, ಆಮೇಲೆ ಹಾಲು. ನಾನಿಲ್ಲಿ ಹಾಲನ್ನ ಫ್ರಿಜ್ಜಲ್ಲಿ ಐಸ್ ಥರ ಗಟ್ಟಿ ಮಾಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ಜ್ಯೂಸ್ ಗಟ್ಟಿ ಬರಲಿ ಅಂತ. ನೀವು ಹೆಂಗೆ ಬೇಕಾದ್ರೂ ಹಾಕೋಬೋದು. ನೀರಾಗಿರೋ ಹಾಲಾದರೂ ಹಾಕ್ಕೊಳ್ಳಿ, ಗಟ್ಟಿಯಾಗಿರೋ ಹಾಲಾದರೂ ಹಾಕ್ಕೊಳ್ಳಿ. ನೋಡಿ, ಇದೇ ಥರ ನೈಸಾಗೆ ರುಬ್ಕೋಬೇಕು. ನೋಡಿ, ಸೂಪರಾಗಿರೋ ಅಂಥ ತಣ್ಣಗಿರೋ ಅಂಥ ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ತಣ್ಣಗೆ. ಒಂದ್ಸಲಿ ನೀವು ಟ್ರೈ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಡಿಶ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ವೀಡಿಯೋಗೆ ಲೈಕ್ ಶೇರು ಮಾಡಿ. ಇದೇ ಥರ ತುಂಬ ಜ್ಯೂಸ್ ಹಾಕಿದ್ದೀನಿ ವಿಡಿಯೋ. ಒಂದ್ಸರಿ ವಿಸಿಟ್ ಮಾಡಿ ನನ್ನ ಚಾನಲ್ನ ನೋಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.